ನನಗೆ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಅಥವಾ ದೇವರಾದ್ರೂ ನೀವಿಬ್ರೇ ಅಲ್ವಾ? ಅಣ್ಣ, ನೀವು ನನಗೆ ಕೊಟ್ಟಿರೋ ಈ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಲಿ ಅಂತ ನನಗೆ ಆಶೀರ್ವಾದ ಮಾಡಿ. ನೀನ್ ಗೆಲ್ಬೇಕು ಅನ್ನೋದೇ ನನ್ನ ಮನಸ್ಸಿನ ಇಚ್ಛೆ ಶಿವರಾಜು. ಪರಿಶುದ್ಧವಾದ ಮನಸ್ಸಿನಿಂದ ಪ್ರಯತ್ನಿಸು. ಪರಿಶುದ್ಧವಾದ ಮನಸ್ಸಿನಿಂದನೇ ಗೆಲ್ಲೋದಕ್ಕೂ ಪ್ರಯತ್ನ ಮಾಡು. ಆಗ ನೀನೇ ಗೆಲ್ತೀಯ ಶಿವರಾಜು. ಆದ್ರೆ ಆದ್ಯ ಏನಾಗ್ತಾಳೋ ಅಂತ ಚಿಂತೆ ಆಗ್ತಿದೆ. ನೀನ್ ಗೆದ್ರೆ ಚಾರುಗೆ ಸೀನುಗೆ ಮದುವೆ ಮಾಡ್ತೀನಿ ಎಂದೆ. ಹಾಗೇನಾದ್ರೂ ಆದ್ರೆ ಆದ್ಯನ್ ಬದುಕು ಏನಾಗುತ್ತೆ? ಅದ್ರಲ್ಲಿ ಏನಿದೆ ಅಣ್ಣ, ಈಗಿನ ಕಾಲದಲ್ಲಿ ಒಬ್ಬನಿಗೆ ಇಬ್ರು ಹೆಂಡತಿಯರು ಇರ್ತಾರಲ್ವಾ, ಹಾಗೆ ಆದ್ಯ ಕೂಡ ಇರ್ತಾಳೆ. ಶಿವರಾಜು, ಎಲ್ರೂ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ರಿಗೂ ನ್ಯಾಯ ಸಿಗ್ಬೇಕಲ್ವಾ? ಅದಕ್ಕೆ ನ್ಯಾಯ ಅನ್ನೋ ಹೆಸರಲ್ಲಿ ನಮ್ಮ ವಿವಾಹ ಪದ್ಧತಿಯನ್ನೇ ನೀನು ಅವಮಾನಿಸ್ತಾ ಇದೀಯಾ? ವ್ಯವಸ್ಥೆಗಳಿಗಿಂತ ವ್ಯಕ್ತಿಗಳು ಖುಷಿಯಾಗಿರೋದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಏನ್ ಶಿವರಾಜು ಇದು? ಒಂದು ಕಡೆ ನೀನ್ ಅಣ್ಣನ ಹಾಗೆ ಊರ್ನವ್ರಿಗೆ ಉಪಕಾರ ಮಾಡ್ತೀನಿ ಅಂತ ಹೇಳ್ತೀಯ, ಇನ್ನೊಂದು ಕಡೆ ಕುಟುಂಬನ ಶಿಸ್ತಿನಿಂದ ನಡೆಸ್ತೀನಿ ಅಂತ ಹೇಳ್ತೀಯ. ಊರ್ನವ್ರ ಮುಂದೆಲ್ಲ ನಮ್ ಕುಟುಂಬ ಆದರ್ಶವಾದ ಕುಟುಂಬದ ಹಾಗೆ ಕಾಣಿಸ್ಬೇಕು ಅಂತ ಕೂಡ ಹೇಳ್ತಿದೀಯ. ಇನ್ನೊಂದು ಕಡೆ ಒಬ್ಬ ಗಂಡನ್ಗೆ ಇಬ್ರು ಹೆಂಡತಿರು ಇರಬಹುದು ಅಂತ ಕೂಡ ಹೇಳ್ತಿದ್ಯಾ. ನಮ್ಮನೆ ಒಳಗಡೆನೆ ಹೀಗೆಲ್ಲ ನಡೆದ್ರೆ ಇನ್ ಊರ್ನವ್ರಿಗೆ ನಮ್ ಕುಟುಂಬ ಆದರ್ಶವಾದ ಕುಟುಂಬ ಹೇಗಾಗುತ್ತೆ? ಅವಾಗೊಂದ್ ಕೆಲ್ಸ ಮಾಡೋಣ ಬಿಡಿ ಅಕ್ಕ. ಅವ್ರ 3 ಜನನು ನಮ್ಮನೇಲಿ ಇಟ್ಕೊಳ್ಳೋದ್ ಬೇಡ, ಹೊರಗಡೆ ಕಳಿಸ್ಬಿಡೋಣ. ಇಲ್ಲ ಅಂದ್ರೆ ಆದ್ಯಂಗೆ ಸೀನುಗೆ ಡಿವೋರ್ಸ್ ಕೊಡ್ಸ್ಬಿಡೋಣ. ಆಗ ಚಾರು ಒಬ್ಳೆ ಹೆಂಡತಿ ಆಗ್ತಾಳೆ. ಪಾರ್ವತಿ, ಅಂದ್ರೆ ಆ ಅವಕಾಶ ಕೂಡ ಇದೆ ಅಂತ ಹೇಳ್ತಿದ್ದೀನಿ. ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಆದ್ಯನಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನ್ ಬಿಡೋಲ್ಲ. ಅಣ್ಣ, ನಾನು ಹೋಗಿ ಬರ್ತೀನಿ. ನಾನು ಕೂಡ ಹೋಗ್ತೀನಿ.